ಬೆಳಗ್ಗೆ ಕೆಜಿಎಫ್ ಬಾಬುಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಕೆಜಿಎಫ್ ಬಾಬು ಮನೆಗೆ ಆರ್ಟಿಒ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಐಷಾರಾಮಿ ಕಾರುಗಳಿಗೆ ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ ಕೆಜಿಎಫ್ ಬಾಬು ಅನ್ನೋದು ಗೊತ್ತಾಗ್ತಾ ಇದೆ. ರೋಲ್ಸ್ ರಾಯ್ಸ್, ವೆಲ್ಫೇರ್ ಸೇರಿ ಐಷಾರಾಮಿ ಕಾರುಗಳಿವೆ. ಕೆಜಿಎಫ್ ಬಾಬು ಕಾರುಗಳ ಲಿಸ್ಟ್ ಸಮೇತ ಅಧಿಕಾರಿಗಳು ಬಂದಿದ್ದಾರೆ. ಆರ್ಟಿಒ ಜಂಟಿ ಆಯುಕ್ತೆ ಶೋಭಾ ನೇತೃತ್ವದಲ್ಲಿ ದಾಳಿಯಾಗಿದೆ. ಬೇರೆ ರಾಜ್ಯಗಳಿಂದ ಕಾರು ತಂದು ಇಲ್ಲಿ ಓಡಿಸ್ತಾ ಇದ್ದಾರೆ. ಬಾಬು ಇಲ್ಲಿ ಟ್ಯಾಕ್ಸ್ ಅನ್ನ ಕಟ್ಟಿದೆ, ಕಾರುಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಬಾಬು ಅನ್ನುವಂತಹ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಟ್ಯಾಕ್ಸ್ ಕಟ್ಟಿ ನೀವು ಎಲ್ಲಿ ಬೇಕಾದರೂ ಓಡಾಟವನ್ನ ಮಾಡಿ, ನಮ್ದು ಯಾವುದೇ ರೀತಿಯಾದಂತಹ ತೊಂದರೆ ಇರಲ್ಲ, ನಾವು ನಿಮ್ಮ ಮನೆ ಬಾಗಿಲಿಗೆ ಬರುವಂತಹ ಕೆಲಸವನ್ನ ಮಾಡ್ಕೊಳ್ಬೇಡಿ ಅಂತ ಹೇಳಿ ಆರ್ಟಿಒ ಅಧಿಕಾರಿಗಳು ಆಗಾಗ ಹೇಳ್ತಾನೆ ಇರ್ತಾರೆ. ಬಟ್ ಆದರೆ ಕೆಲವರು ಉಡಾಫೆ ಈಗ ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ, ವಾಗ್ವಾದಕ್ಕೆ ಇಳಿದಿದ್ದಾರೆ ಕೆಜಿಎಫ್ ಬಾಬು ಅಧಿಕಾರಿಗಳ ಜೊತೆ. ನೋಟಿಸ್ ಕೊಟ್ಟಿರ್ತಾರೆ, ಸುಖಾಸುಮ್ಮನೆ ಅವರು ಕೂಡ ಏನು ಹೋಗೋದಿಲ್ಲ. ಆರ್ಟಿಒ ಅಧಿಕಾರಿಗಳು ಮೊದಲಿಗೆ ನೋಟಿಸ್ ಕಳಿಸಿರ್ತಾರೆ, ಅದಕ್ಕೆ ಯಾವಾಗ ರಿಯಾಕ್ಟ್ ಮಾಡಿರಲ್ವೋ ಈ ರೀತಿಯಾಗಿ ಮನೆ ಬಾಗಿಲಿಗೆ ಹೋಗ್ಬೇಕಾಗುತ್ತೆ. ನೀವು ನನ್ನ ಸಿಸ್ಟರ್ ತರ, ನಾನು ಬಹಳ ಗೌರವ ಕೊಡೋನು, ಕಾನೂನಿಗೆ ಕಾನೂನು ಬಿಟ್ಟು ಹೋಗೋನಲ್ಲ. ಕಾನೂನಲ್ಲಿ ಏನಿದೆ, ನಾನು ಒಂದು ಡಿಪ್ಯೂಟೆಡ್ MLC, ಒಂದು ಡಿಪ್ಯೂಟೆಡ್ MLA ಇಲ್ಲ, ನಾನು ಕಾನೂನಲ್ಲಿ ನಿಮ್ದೆಲ್ಲ, ನೀವು ಕಾನೂನು ಚೌಕಟ್ಟಲ್ಲಿದ್ದೀರಾ, ನೀವು ನಮಗೆಲ್ಲ ರಕ್ಷಣೆ ಕೊಡೋರು, ನಾನು ನಿಮಗೆ ತೊಂದರೆ ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕೆ ನಿಮಗೆ ನಾನೇನು ಎಷ್ಟಿದೆ ಮೇಡಮ್ ಇನ್ವಾಯ್ಸ್ ಎಲ್ಲ ಕೊಡ್ಬೇಕು, ನನಗೆ ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕು. ನೀವು ಕೊಟ್ಟಾಗ ಕಟ್ಟಣ ಏನು ತೊಂದರೆ ಇಲ್ಲ, ಅದಕ್ಕೇನು ಇದಿಲ್ಲ. ನಾನು ಬಾಬು ಮನೆಯ ಪಾರ್ಕಿಂಗ್ನಲ್ಲಿ ಇದ್ದದ್ದು 4 ಐಷಾರಾಮಿ ಕಾರುಗಳು. ಕಾರಿನ ದಾಖಲೆಗಳ ಪರಿಶೀಲನೆಯನ್ನ ಮಾಡಿದ್ದಾರೆ ಆರ್ಟಿಒ ಅಧಿಕಾರಿಗಳು. ಕಾರುಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಆರ್ಟಿಒ ಅಧಿಕಾರಿಗಳು. ಯಾವಾಗ, ಯಾರಿಂದ ಈ ಕಾರುಗಳನ್ನ ಪರ್ಚೇಸ್ ಮಾಡಿದ್ದು ಅನ್ನೋದರ ಕುರಿತು ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಆಫೀಸರ್ಸ್ ಯಾವ ರಾಜ್ಯದ ಕಾರಿದು, ಟ್ಯಾಕ್ಸ್ ಕಟ್ಟಿರುವ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ಬಿಲ್ ಇದೆಯಾ, ಟ್ಯಾಕ್ಸ್ ಕಟ್ಟಿದ್ರೆ ಬಿಲ್ ಕೊಡಿ ಅಂತ ಕೂಡ ಕೇಳಿದ್ದಾರೆ. ಕಾರುಗಳ ಇನ್ಸೂರೆನ್ಸ್ ಪರಿಶೀಲನೆ ಮಾಡಿದ್ದಾರೆ ಆರ್ಟಿಒ ಅಧಿಕಾರಿಗಳು. ಏನು ಕೆಜಿಎಫ್ ಬಾಬು ಅವರಿಗೆ ಆರ್ಟಿಒ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಏನು ಶಾಕ್ ಕೊಟ್ಟಿದ್ದಾರಲ್ಲ, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಉದ್ಯಮಿ ಕೆಜಿಎಫ್ ಬಾಬುಗೆ ಬೆಳ್ಳಂಬೆಳಗ್ಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ಅನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಅವರ ಬಳಿ ಇರುವಂಥ ಕೆಲವೊಂದಷ್ಟು ಐಷಾರಾಮಿ ಕಾರುಗಳಿಗೆ ಟ್ಯಾಕ್ಸ್ ಅನ್ನು ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಬೆಳ್ಳಂಬೆಳಗ್ಗೆ ಇವತ್ತು ಆರ್ಟಿಒ ಅಧಿಕಾರಿಗಳು ಅವರ ಮನೆಗೆ ಬಂದು ಅವರ ಬಳಿ ಇರುವಂಥ ಐಷಾರಾಮಿ ಕಾರುಗಳನ್ನು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಅವರ ಬಳಿ ಇರುವಂಥ ಐಷಾರಾಮಿ ಕಾರುಗಳನ್ನು ನೋಡ್ಬೋದು. 2 ಬೆಂಗಳೂರು ರಿಜಿಸ್ಟ್ರೇಷನ್ ಇದೆ, KA04 ಜೊತೆಗೆ KA51 ಕರ್ನಾಟಕ ರಿಜಿಸ್ಟ್ರೇಷನ್ ಇರುವಂಥ ಗಾಡಿಗಳು. ಇದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಆದರೆ ಪ್ರಮುಖವಾಗಿ ಇಲ್ಲಿ ರೋಲ್ಸ್ ರಾಯ್ಸ್ ಅಂದರೆ MH ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಗಾಡಿಗಳು ಏನಿದ್ದಾವೆ, ಒಂದು MH 11AX1 ಇದು ಅಮೀರ್ ಖಾನ್ನಿಂದ ಪಡೆದುಕೊಂಡಿರುವಂಥ ಕಾರು, ಜೊತೆಗೆ ಇನ್ನೊಂದು ಐಷಾರಾಮಿ ಕಾರ್ ಇದೆ, ಅದು ಕೂಡ ರೋಲ್ಸ್ ರಾಯ್ಸ್ MH02 BB2 ಇದು ಅಮಿತಾಬ್ ಬಚ್ಚನ್ನಿಂದ ಖರೀದಿ ಮಾಡಿರುವಂಥ ಸೆಕೆಂಡ್ ಹ್ಯಾಂಡಿಗೆ ಖರೀದಿ ಮಾಡಿರುವಂಥ ಕಾರು ಅಂತ ಕೂಡ ಹೇಳಾಗ್ತದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಕೆಜಿಎಫ್ ಬಾಬು ಇದ್ದಾರೆ. ಯಾಕಾಗಿ ಈ ಒಂದು ದಾಳಿಯನ್ನು ಆರ್ಟಿಒ ಅಧಿಕಾರಿಗಳು ಮಾಡಿದ್ರು, ಜೊತೆಗೆ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಯಾವ ದಾಖಲೆಗಳನ್ನು ಕೇಳಿದ್ರು, ಯಾಕಾಗಿ ಈ ಒಂದು ದಾಳಿ ನಡೆದಿದೆ ಅನ್ನೋದನ್ನ ಪ್ರಮುಖವಾಗಿ ಕೆಲವೊಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಆರ್ಟಿಒ ಅಧಿಕಾರಿಗಳು ಕೂಡ ಕೆಲವೊಂದಷ್ಟು ದಾಖಲೆಗಳು ಅಂದರೆ ಎಷ್ಟು ವರ್ಷದಿಂದ ಪೆಂಡಿಂಗ್ ಇದೆ ಈ ಒಂದು ಆರ್ಟಿಒದಲ್ಲಿ ಟ್ಯಾಕ್ಸನ್ನು ಕಟ್ಟೋದಕ್ಕೆ ಅಂತೇಳಿ ಸಾಕಷ್ಟು ಮಾಹಿತಿಯನ್ನು ಕೂಡ ಈಗಾಗಲೇ ಆರ್ಟಿಒ ಅಧಿಕಾರಿಗಳು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈ ಟ್ಯಾಕ್ಸನ್ನು ಕಟ್ಟದೆ ಹೋದರೆ ಇಮಿಡಿಯೇಟಾಗಿ ಕಾರುಗಳನ್ನು ಐಷಾರಾಮಿ ಕಾರುಗಳನ್ನು ಸೀಸ್ ಮಾಡ್ತೀವಿ ಅಂತ ಕೂಡ ಮಾಹಿತಿಯನ್ನು ಕೂಡ ಕೆಜಿಎಫ್ ಬಾಬು ಅವರಿಗೆ ಕೊಟ್ಟಿರುವಂಥದ್ದು. ಸದ್ಯ ಈಗ ಸಾಕಷ್ಟು ಚರ್ಚೆಯನ್ನು ಕೂಡ ಆರ್ಟಿಒ ಅಧಿಕಾರಿಗಳ ಜೊತೆ ಉದ್ಯಮಿ ಕೆಜಿಎಫ್ ಬಾಬು ಅವರು ಮಾತಾಡ್ತಾ ಇದ್ದಾರೆ. ಕೆಲವೊಂದಷ್ಟು ದಾಖಲೆಗಳನ್ನ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಸರ್, ಈಗ ಯಾವ ದಾಖಲೆಗಳನ್ನು ಕೇಳ್ತಾ ಇದ್ದಾರೆ, ಜೊತೆಗೆ ಎಷ್ಟೊತ್ತಿಗೆ ಬಂದರು ಆರ್ಟಿಒ ಅಧಿಕಾರಿ? ಇವಾಗ ಇದು ಇಂಪೋರ್ಟ್ ಆಗಿದೆಲ್ಲ, ಗಾಡಿ ಇಂಪೋರ್ಟ್ ಆಗಿದೆ ಫಾರಿನ್ನಿಂದ. ಆ ಇಂಪೋರ್ಟ್ ಆಗಿರೋದಕ್ಕೆ ಅದು ಏನು ಕಸ್ಟಮ್ ಇದು ರೆಸಿಪ್ಟ್ ಕೇಳ್ತಾ ಇದ್ದಾರೆ. ಅದು ಕಸ್ಟಮ್ ರೆಸಿಪ್ಟ್ ನಮ್ಮ ಹತ್ರ ಇಲ್ಲ, ಅದು ಅಮಿತಾಬ್ ಬಚ್ಚನ್ ಅವ್ರ ಹತ್ರನೇ ಇರೋದು. ಅದಕ್ಕೆ ಇವಾಗ ಏನು ಸಾಹೇಬ್ರೆ ಹುಡುಕ್ತಾ ಇದ್ದಾರೆ, ಅವ್ರು ಮಾಡ್ತಾರೆ.
ಅದೇನಾದರೂ ನನಗೆ ಟ್ಯಾಕ್ಸ್ ಬಂದರೆ ನಾನು ಕಟ್ಟಕ್ಕೆ ರೆಡಿ ಇದ್ದೀನಿ, ಇಲ್ಲ ಅಂದರೆ ಗಾಡಿಗಳು 2 ಗಾಡಿನೂ ನಾನು ಬಾಂಬೆಗೆ ಟ್ರಾನ್ಸ್ಫರ್ ಇಲ್ಲಿಂದ ಇವತ್ತೇ ಟ್ರಾನ್ಸ್ಪೋರ್ಟ್ ಮಾಡಿಬಿಡ್ತೀನಿ. ಸರ್ ಇದಕ್ಕಿಂತ ಮುಂಚೆ ಏನಾದರೂ ಆರ್ ಟಿ ಒ ಅಧಿಕಾರಿಗಳು ನಿಮ್ಗೇನಾದ್ರು ನೋಟಿಸ್ ಕೊಟ್ಟಿದ್ರಾ ಟ್ಯಾಕ್ಸ್ ಎಲ್ಲ ಕಟ್ಟಬೇಕು? ನೋಟಿಸ್ ಕೊಟ್ಟಿಲ್ಲ, ಸಡನ್ನಾಗಿ ಬಂದಿದ್ದಾರೆ. ಅವ್ರು ನೋಟಿಸ್ ಕೊಟ್ಟಿದ್ರೆ ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ. ಅವ್ರು ನೋಟಿಸ್ ಕೊಟ್ಟಿಲ್ಲ, ಸಡನ್ನಾಗಿ ಬೆಳಗ್ಗೆ ಬಂದಿದ್ದಾರೆ. ಆಯಿತು, ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ, ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ. ಆ ಟ್ಯಾಕ್ಸ್ ಏನು ಬಂದ್ರೂ ನಾನು ಕಟ್ಟೋಕ್ಕೆ ರೆಡಿ ಆಗಿದ್ದೀನಿ. ಇವತ್ತೇ ಕಟ್ತೀನಿ, ಇವತ್ತೇ ಅವ್ರಿಗೆ ಡಿ ಡಿ ಮುಖಾಂತರ ಕೊಟ್ಟು ಕಳಿಸ್ತೀನಿ. ಅಂದರೆ ಸರ್ ನಿಮಗೆ ಎಷ್ಟು ವರ್ಷದಿಂದ ಈ ಒಂದು ರೋಡ್ ಟ್ಯಾಕ್ಸನ್ನು ಉಳಿಸ್ಕೊಂಡಿದ್ರಿ ಪೆಂಡಿಂಗ್ ಅಂತ? ರೋಡ್ ಟ್ಯಾಕ್ಸ್ ಇಲ್ಲ, ಆಲ್ರೆಡಿ ಇದಕ್ಕೆ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಿದ್ದೀವಿ ಸರ್. ಆಲ್ರೆಡಿ ಈ ಗಾಡಿಗಳಿಗೆ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಿದ್ದಾರೆ. ಇವಾಗ ಕರ್ನಾಟಕ ಟ್ಯಾಕ್ಸ್ ಅದು ಏನು ಡಬಲ್ ಟ್ಯಾಕ್ಸ್ ಏನೋ ಕೇಳೋಂಗಿದೆ, ನನಗೆ ಗೊತ್ತಿಲ್ಲ. ಅದು ನೋಡೋಣ ಈಗ ಏನಿದೆ ಕಾನೂನಲ್ಲಿ, ಏನು ಅವಕಾಶ ಇದೆ, ಕಾನೂನು ಯಾವ ಥರ ಇದೆ ನನಗೆ ಗೊತ್ತಿಲ್ಲ. ಇವಾಗ ಸರಿಯಾಗಿ ಮಾಡೋಣ ಸರ್, ಮಾಡ್ತೀನಿ ಸರ್. ಈಗ ಅಮಿತಾಬ್ ಬಚ್ಚನ್ನಿಂದ ಖರೀದಿ ಮಾಡಿರುವಂಥ ಕಾರ್ ಏನಿದೆ ಅದು ಕೂಡ ಲಾಸ್ಟ್ ಟೈಮ್ ಸೀಸ್ ಮಾಡಿತ್ತು. ಅಂದರೆ ಅಮಿತಾಬ್ ಬಚ್ಚನ್ ಹೆಸರಲ್ಲೇ ಇದೆ, ನಿಮ್ಮ ಹೆಸರಿಗೆ ಆಗಲಿಲ್ಲ ಅಂತ. ಇನ್ನೂವರೆಗೂ ಮಾಡ್ಕೊಂಡಿಲ್ಲ ನಾನು. ಅದು ಹೊತ್ತು ಸೀಸ್ ಮಾಡಿದಾಗ 5,000 ರೂಪಾಯಿ ನನಗೆ ಪೆನಾಲ್ಟಿ ಕಟ್ಟಿ ಅಂತ ಹೇಳಿದ್ದಾರೆ. ಪೆನಾಲ್ಟಿ ಕಟ್ಟಿದ್ದೀನಿ. ಇವೆಷ್ಟು ಉದ್ಯಮಿ KGF ಬಾಬು ಅವರ ಮಾತು. ಅಂದರೆ ಅವರ ಬಳಿ ಇರುವಂಥ ಐಷಾರಾಮಿ ಕಾರುಗಳಿಗೆ ಟ್ಯಾಕ್ಸನ್ನು ಕಟ್ಟಬೇಕು ಅಂದರೆ ಇಮಿಡಿಯೇಟಾಗಿ ಕಟ್ತೀನಿ. ಇವತ್ತು ಅವರು ಎಷ್ಟು ಅಮೌಂಟನ್ನು ವಿತ್ ಫೈನ್ ಏನಿದೆ ಅದನ್ನೆಲ್ಲ ಕೇಳಿದ ತಕ್ಷಣ ನಾನು DD ಮೂಲಕವಾಗಿ ಕ್ಲಿಯರ್ ಮಾಡೋದಕ್ಕೂ ಕೂಡ ರೆಡಿ ಇದ್ದೀನಿ ಅನ್ನೋದು ಮಾತನ್ನು ಕೂಡ KGF ಬಾಬು ಅವರು ಮಾತಾಡ್ತಿರುವಂಥದ್ದು. ಕ್ಯಾಮ್ರಾಮನ್ ವಿನಯ್ ಜೊತೆ ಅಜಯ್ ಗೌಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.